ಇಲ್ಲ, 2 ದಿನ ಮೀಟಿಂಗ್ ಮಾಡಿದ್ವಿ. ಅದರಲ್ಲಿ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ರು. ಅದರಲ್ಲಿ ಜಾಸ್ತಿ ನನಗೆ ಕನ್ಕ್ಲೂಷನ್ ಭಾಷಣದಲ್ಲಿ ಹೇಳಿದೆ. ರಿಫಾರ್ಮ್ಸ್ ಬಗ್ಗೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆನೇ 2 ದಿವಸ ಮಾತುಕತೆ ಆಗಿದೆ. ಒಂದು ದಿನ ಕಡ್ಡಾಯವಾಗಿ ಇಡೀ ದೇಶದ ಲೇಬರ್ ಆಗುಗಳು, ಲೇಬರ್ ತೊಂದರೆಗಳು, ವಾಟ್ ಇಸ್ ಲೇಬರ್ ಚಾಲೆಂಜಸ್, ವಾಟ್ ಆಲ್ ಈಸ್ ಗೋಯಿಂಗ್ ಥ್ರೂ ಅಂಥೇಳಿ ಸಂಪೂರ್ಣ ಒಂದಿನ ಅದ್ರ ಬಗ್ಗೆನೇ ಚರ್ಚೆ ಆಗಲಿ ಅಂಥೇಳಿ ಮಾನ್ಯ ಸಚಿವರ ಹತ್ರ ಕೂಡ ಮನವಿ ಮಾಡ್ಕೊಂಡಿದ್ದೇನೆ. ಆಮೇಲೆ ಗಿಗ್ ವರ್ಕರ್ ಬಗ್ಗೆ ಮಾತಾಡಿದ್ರು. ಗಿಗ್ ವರ್ಕರ್ದಲ್ಲಿ ನಾವು ಹೇಳಿದ್ದೀವಿ, ಕರ್ನಾಟಕ ಇಸ್ ಓನ್ಲಿ ಸ್ಟೇಟ್ ವೇರ್ ಇಟ್ ಹಸ್ ಫಾರ್ಮ್ಡ್ ಅ ಬಿಲ್ ಆಲ್ರೆಡಿ. ಇಟ್ ಇಸ್ ಈಗ ಕ್ಯಾಬಿನೆಟ್ನಲ್ಲಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಅಪ್ರೂವ್ಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಮುಂದೆ ಅಸೆಂಬ್ಲಿಯಲ್ಲಿ ಕೂಡ ತಂದು ಕನ್ಸಲ್ಟ್ ತೊಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಬೋರ್ಡ್ ಬಗ್ಗೆ, ಅದರ ಬಗ್ಗೆ ಯಾವ ರೀತಿಯಾದ ಪೆನ್ಷನ್ ಮಾಡಬೇಕು, ಯೂನಿವರ್ಸಲ್ ಪೆನ್ಷನ್ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ESI ಬಗ್ಗೆನೂ ಮಾತನಾಡಿದ್ದಾರೆ. ಎಲ್ಲ ಸ್ಟೇಟ್ಗಳಿಗೆ ಒಂದೊಂದು ಅವಕಾಶ ಕೊಟ್ಟಿದ್ದರು, ಯಾರ್ಯಾರು ಬೆಸ್ಟ್ ಪ್ರಾಕ್ಟೀಸಸ್ ನಡೀತಾ ಇದೆ ಅಂಥೇಳಿ ಅದ್ರ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ತೊಗೊಂಡ್ರು. ಈ ಹ್ಯಾಡ್ ಲಾಟ್ ಆಫ್ ಪೇಷನ್ಸ್ ಆಲ್ಸೋ. ಅವರು ಭಾಳ ಪ್ರೋಗ್ರೆಸಿವ್ ಆಗಿ ವಿಚಾರ ಮಾಡಿ ಭಾಳಷ್ಟು ಪೇಷನ್ಸ್ ಆಗಿ ಎಲ್ಲರ ಬಗ್ಗೆನೂ ಕೇಳಿದ್ದಾರೆ. ಬಟ್ ಹಲವಾರು ಮಿಸ್ಕನ್ಸೆಪ್ಷನ್ಸ್ಗಳಿದ್ದಾವೆ. ಎವ್ರಿ ಸ್ಟೇಟ್ದು ಬೇರೆ ವಿಷನ್ ಇದೆ, ಎವ್ರಿ ಇಲಾಖೆಗಳದ್ದು ಅಥವಾ ನಮ್ಮ ಬೇರೆ ಬೇರೆ ರಾಜ್ಯಗಳದ್ದು ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ. ಅದನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ 5 ಸೆಕ್ರೆಟರಿಗಳಿಗೆ ಸೇರಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ರಾಜ್ಯಗಳಿಗೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ ಪ್ರಿನ್ಸಿಪಲಿ ಸ್ವಾಗತ ಮಾಡ್ತಕ್ಕಂಥದ್ದು. ಆದರೆ ಇನ್ನು ಭಾಳ ಡೀಟೇಲ್ ಆಗಿ ಹೋಗಬೇಕು, ಡೀಪರ್ ಆಗಿ ಹೋಗಬೇಕು. ಅವರು ಅದನ್ನ ಹೇಳಿದ್ದಾರೆ. ಇದು ಮೊದಲನೇ ಪ್ರಯತ್ನ ಅವ್ರು ಏನು ಮಾಡಿದಾರೆ, ಎಲ್ಲ ಕರೆಸಿ ಮಾತನಾಡ್ತಕ್ಕಂಥದ್ದು. ಅದು ರಿಯಲಿ ಇಟ್ಸ್ ವಂಡರ್ಫುಲ್ ಅಪ್ರೋಚ್ ವಾಟ್ ಈಸ್ ಡನ್. ಸೊ ನಾನು ವೈಯಕ್ತಿಕವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಇಲ್ಲ, 2 ದಿನ ಮೀಟಿಂಗ್ ಮಾಡಿದ್ವಿ. ಅದರಲ್ಲಿ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ರು. ಅದರಲ್ಲಿ ಜಾಸ್ತಿ ನನಗೆ ಕನ್ಕ್ಲೂಷನ್ ಭಾಷಣದಲ್ಲಿ ಹೇಳಿದೆ. ರಿಫಾರ್ಮ್ಸ್ ಬಗ್ಗೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆನೇ 2 ದಿವಸ ಮಾತುಕತೆ ಆಗಿದೆ. ಒಂದು ದಿನ ಕಡ್ಡಾಯವಾಗಿ ಇಡೀ ದೇಶದ ಲೇಬರ್ ಆಗುಗಳು, ಲೇಬರ್ ತೊಂದರೆಗಳು, ವಾಟ್ ಇಸ್ ಲೇಬರ್ ಚಾಲೆಂಜಸ್, ವಾಟ್ ಆಲ್ ಈಸ್ ಗೋಯಿಂಗ್ ಥ್ರೂ ಅಂಥೇಳಿ ಸಂಪೂರ್ಣ ಒಂದಿನ ಅದ್ರ ಬಗ್ಗೆನೇ ಚರ್ಚೆ ಆಗಲಿ ಅಂಥೇಳಿ ಮಾನ್ಯ ಸಚಿವರ ಹತ್ರ ಕೂಡ ಮನವಿ ಮಾಡ್ಕೊಂಡಿದ್ದೇನೆ. ಆಮೇಲೆ ಗಿಗ್ ವರ್ಕರ್ ಬಗ್ಗೆ ಮಾತಾಡಿದ್ರು. ಗಿಗ್ ವರ್ಕರ್ದಲ್ಲಿ ನಾವು ಹೇಳಿದ್ದೀವಿ, ಕರ್ನಾಟಕ ಇಸ್ ಓನ್ಲಿ ಸ್ಟೇಟ್ ವೇರ್ ಇಟ್ ಹಸ್ ಫಾರ್ಮ್ಡ್ ಅ ಬಿಲ್ ಆಲ್ರೆಡಿ. ಇಟ್ ಇಸ್ ಈಗ ಕ್ಯಾಬಿನೆಟ್ನಲ್ಲಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಅಪ್ರೂವ್ಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಮುಂದೆ ಅಸೆಂಬ್ಲಿಯಲ್ಲಿ ಕೂಡ ತಂದು ಕನ್ಸಲ್ಟ್ ತೊಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಬೋರ್ಡ್ ಬಗ್ಗೆ, ಅದ್ರ ಬಗ್ಗೆ ಯಾವ ರೀತಿಯಾದ ಪೆನ್ಷನ್ ಮಾಡಬೇಕು, ಯೂನಿವರ್ಸಲ್ ಪೆನ್ಷನ್ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ESI ಬಗ್ಗೆನೂ ಮಾತನಾಡಿದ್ದಾರೆ. ಎಲ್ಲ ಸ್ಟೇಟ್ಗಳಿಗೆ ಒಂದೊಂದು ಅವಕಾಶ ಕೊಟ್ಟಿದ್ದರು, ಯಾರ್ಯಾರು ಬೆಸ್ಟ್ ಪ್ರಾಕ್ಟೀಸಸ್ ನಡೀತಾ ಇದೆ ಅಂಥೇಳಿ ಅದ್ರ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ತೊಗೊಂಡ್ರು. ಈ ಹ್ಯಾಡ್ ಲಾಟ್ ಆಫ್ ಪೇಷನ್ಸ್ ಆಲ್ಸೋ. ಅವರು ಭಾಳ ಪ್ರೋಗ್ರೆಸಿವ್ ಆಗಿ ವಿಚಾರ ಮಾಡಿ ಭಾಳಷ್ಟು ಪೇಷನ್ಸ್ ಆಗಿ ಎಲ್ಲರ ಬಗ್ಗೆನೂ ಕೇಳಿದ್ದಾರೆ. ಬಟ್ ಹಲವಾರು ಮಿಸ್ಕನ್ಸೆಪ್ಷನ್ಸ್ಗಳಿದ್ದಾವೆ. ಎವ್ರಿ ಸ್ಟೇಟ್ದು ಬೇರೆ ವಿಷನ್ ಇದೆ, ಎವ್ರಿ ಇಲಾಖೆಗಳದ್ದು ಅಥವಾ ನಮ್ಮ ಬೇರೆ ಬೇರೆ ರಾಜ್ಯಗಳದ್ದು ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ. ಅದನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ 5 ಸೆಕ್ರೆಟರಿಗಳಿಗೆ ಸೇರಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ರಾಜ್ಯಗಳಿಗೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ ಪ್ರಿನ್ಸಿಪಲಿ ಸ್ವಾಗತ ಮಾಡ್ತಕ್ಕಂಥದ್ದು. ಆದರೆ ಇನ್ನು ಭಾಳ ಡೀಟೇಲ್ ಆಗಿ ಹೋಗಬೇಕು, ಡೀಪರ್ ಆಗಿ ಹೋಗಬೇಕು. ಅವರು ಅದನ್ನ ಹೇಳಿದ್ದಾರೆ. ಇದು ಮೊದಲನೇ ಪ್ರಯತ್ನ ಅವ್ರು ಏನು ಮಾಡಿದಾರೆ, ಎಲ್ಲ ಕರೆಸಿ ಮಾತನಾಡ್ತಕ್ಕಂಥದ್ದು. ಅದು ರಿಯಲಿ ಇಟ್ಸ್ ವಂಡರ್ಫುಲ್ ಅಪ್ರೋಚ್ ವಾಟ್ ಈಸ್ ಡನ್. ಸೊ ನಾನು ವೈಯಕ್ತಿಕವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ.